ಈಗಾಗಲೇ ತಮಗೆ ನಿರಾಶೆ ಆಗಿದೆ. ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನಮಗೂ ಕೂಡ ಅದರ ಫಲ ಸಿಗಬೇಕು ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತನ ಮುಖಂಡನ ಅಭಿಲಾಷೆ. ನನ್ನನ್ನೇ ಅಧ್ಯಕ್ಷನ್ ಮಾಡಿದೆ. ಈ ಸಮಿತಿ ಮಾಡಿ ಕಾರ್ಯಕರ್ತರು ಯಾವ ಕಾರ್ಯಕರ್ತನಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಒಂದು ಸಮಿತಿ ಮಾಡಿ ಆ ಸಮಿತಿಗೆ ನನ್ನನ್ನು ಅಧ್ಯಕ್ಷರು ಮಾಡಿ ನಾನು ಒಂದು 800 ಜನರನ್ನ ಗುರುತಿಸಿ ಇಡೀ ರಾಜ್ಯದಲ್ಲಿ ಅವರಿಗೆ ಯಾವ್ಯಾವ ಸಮಿತಿಗೆ ಹಾಕಬೇಕು ಅಂತ ಕೂಡ ಗುರುತಿಸಿ ನಾನು ಪಟ್ಟಿ ಮಾಡಿ ಅಂದಿನ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೆ. ಕಾರಣಾಂತರದಿಂದ ಅದು ಕಾರ್ಯಗತ ಆಗಲಿಲ್ಲ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೊಸದಾಗಿ ಅಧ್ಯಕ್ಷರು ಬಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಅನೇಕ ಚರ್ಚೆಗಳು ಕೂಡ ಆಗ್ತಾ ಇದೆ. ಖಂಡಿತವಾಗಿ ನಾನು ಇಬ್ಬರಿಗೂ ಕೂಡ ಒತ್ತಾಯ ಮಾಡ್ತೇನೆ, ಮತ್ತೊಂದು ಬಾರಿ ಆದಷ್ಟು ಶೀಘ್ರವಾಗಿ ಆ ಒಂದು ಪಟ್ಟಿ ಏನಿದೆ ಅಥವಾ ಹೊಸದಾಗಿ ಪಟ್ಟಿ ಮಾಡಿದ್ರು ಚಿಂತೆ ಇಲ್ಲ, ಕಾರ್ಯಕರ್ತರಿಗೆ ಒಂದಿಷ್ಟು ಆ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ಒತ್ತಾಯವನ್ನು ಮಾಡ್ತೇನೆ ಅಂತ ಹೇಳಿ. ಎರಡನೇದು, ಇವತ್ತು ತಮಗೆಲ್ಲ ಗೊತ್ತಿದ್ದಾಗೆ SIR ನಡೀತಾ ಇದೆ. ಈ SIR ಬಗ್ಗೆ ಅನೇಕ ಚರ್ಚೆಗಳಾಗಿದ್ದಾವೆ ಇಡೀ ದೇಶದಲ್ಲಿ. ಅದರ ಸಾಧಕ ಬಾಧಕಗಳನ್ನು ಕೂಡ ನಾವು ನೋಡಿದ್ದೀವಿ. ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ಆಯಿತು, ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ತೊಂದರೆ ಆಯಿತು ಅನ್ನೋದನ್ನ ತಾವೆಲ್ಲರೂ ಕೂಡ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೀವಿ. ಆದರೆ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಆಗಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಅವರಾಗ್ಲಿ ಅಥವಾ ಬೇರೆ ಬೇರೆ ವಿರೋಧ ಪಕ್ಷಗಳಾಗ್ಲಿ ಅವರು ಸ್ವಾಭಾವಿಕವಾಗಿ ಅದನ್ನ ಉಪಯೋಗ ಮಾಡಿಕೊಳ್ಳುವಂತ ಸನ್ನಿವೇಶಗಳನ್ನ ನಾವು ನೋಡಿದ್ದೇವೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಅದಾಗಬಾರ್ದು, ಬೆಂಗಾಲದಲ್ಲಿ, ವೆಸ್ಟ್ ಬೆಂಗಾಲದಲ್ಲಿ ಆ ರೀತಿ ಆಯಿತು ಅಂತ ಹೇಳಿ ಮಾಧ್ಯಮದಲ್ಲಿ ಅದು ಆಗಬಾರ್ದು ಅಂತ ಹೇಳಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ AICC ಇಂದನೂ ಸೂಚನೆ ಕೊಟ್ಟಿದ್ದಾರೆ. PCC ಇಂದನೂ ಕೂಡ ಇವತ್ತು ಅದರ ಬಗ್ಗೆ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಈಗಾಗಲೇ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ನಿಮ್ಮಲ್ಲೂ ಕೂಡ ಎಲ್ಲ 18 ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ SIRಗಳು ಆಗಿರ್ಬೇಕು. ಇವರು BLAಗಳಾಗಿರ್ಬೇಕು. ಬರೀ ಹೆಸರು ಕೊಡೋದಷ್ಟೇ ಅಲ್ಲ, ಅವರಿಗೆ ಒಂದು ಐಡೆಂಟಿಫಿಕೇಶನ್ ಕೊಡ್ತಾರೆ. ID ತಗೊಂಡು ಆ ಕ್ಷೇತ್ರದ ಅಥವಾ ಆ ಬೂತಿನ BLO ಯಾರಿರ್ತಾರೆ ಆ BLOಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಯಾವುದೋ ಅನವಶ್ಯಕವಾಗಿ ಡಿಲೀಟ್ ಆಗದಾಗೆ ನೋಡ್ಕೊಂಡು ಈಗಾಗಲೇ ಅವರು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಸುಮಾರು 13 ಪ್ಯಾರಾಮೀಟರ್ಸ್ ಅನ್ನು ಕೊಟ್ಟಿದ್ದಾರೆ ಒಂದು ಮೆಂಬರ್ಶಿಪ್ ಮಾಡಬೇಕು. ಅದನ್ನ ನೋಡಿಕೊಂಡು, ಜೊತೆಗೆ ನಾವು ನಮ್ಮ ಇಲಾಖೆಯಿಂದ, ರೆವಿನ್ಯೂ ಇಲಾಖೆಯಿಂದ ಆದೇಶ ಮಾಡಿದ್ದೇವೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋದಕ್ಕೆ DC-ಗೆ, ತಹಶೀಲ್ದಾರ್ಗೆ ಅಧಿಕಾರ ಕೊಟ್ಟಿದ್ದೇವೆ. ಅದಾಗಿದ ಮೇಲೆ ಸ್ವಲ್ಪ ಮಟ್ಟಿಗೆ ನಮಗೆ ತೊಂದರೆಗಳು ಕಡಿಮೆ ಆಗಿದೆ. ಅದನ್ನ ಓವರ್ ಆಲ್ ಸೂಪರ್ವೈಸನ್ ಮಾಡಬೇಕಾದ್ರೆ ನಮ್ಮ BLAಗಳು ಮಾಡ್ತಾರೆ, ಪ್ರಾಮಾಣಿಕವಾಗಿ ಮಾಡ್ತಾರೆ.